ಸ್ವಾಮಿ ಅವರ ಕೊಡುಗೆ ಏನಿದೆ ಅಂತ ಪ್ರಶ್ನೆ ಅಲ್ಲಿ. ಯಾಕೆಂದ್ರೆ ಈ ಕುಮಾರಸ್ವಾಮಿ ಅವರು ಮಂಡ್ಯನ ಬಿಟ್ಟು ಅವ್ರು ಬೇರೆ ಎಲ್ಲೂ ಕನಸು ಕಾಣಕ್ಕಾಗಲ್ಲ. ಅವ್ರದ್ದು ರಾಜಕೀಯ ಜನ್ಮಸ್ಥಾನ ಅದು. ಅಲ್ಲಿ ಯಾರೇ ನಿಂತ್ಕೊಂಡ್ರು ಮಂಡ್ಯದಲ್ಲಿ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವೋಟರ್ಸ್ ಇದ್ದಾರೆ. ನಾಗಮಂಗಲ ತಾಲೂಕಿನಲ್ಲಿ ಈ ಚಲುವರಾಯಸ್ವಾಮಿ ಮತ್ತೆ ಸುರೇಶ್ ಗೌಡ್ರು ಅವ್ರು ಅವಾಗ ಕಾಂಗ್ರೆಸ್ ಅಲ್ಲಿದ್ದರು, ಇವ್ರು JDS ಅಲ್ಲಿದ್ದರು. ಸೊ ಇವರಿಬ್ಬರಿಗೂ ಫೈಟ್ ಅಲ್ಲಿ ಲೋಕಲ್. ಆವಾಗ ಯಾವಾಗ ನೋಡಿದ್ರು JDS ಹೆಚ್ಚಿಗೆ ಗೆಲ್ತಕ್ಕಂಥ ಸ್ಥಾನ ಜಾಗ ಅದು. ಈ ಕಾರಣಾಂತರಗಳಿಂದ ಈ ಸುರೇಶ್ ಗೌಡ್ರು JDS ಬಂದರು, ಈ ಚಲುವರಾಯಸ್ವಾಮಿ ಕಾಂಗ್ರೆಸ್ಗೆ ಹೋದ್ರು. ಇಬ್ಬರು ಒಳ್ಳೆ ವರ್ಕರ್ಸ್, ಯಾರನ್ನೂ ಹೆಸರಿಡಿದು ಮಾತಾಡೋಕ್ಕಾಗಲ್ಲ. ಆದರೆ ಅಭಿವೃದ್ಧಿ ನೋಡಿದ್ರೆ ಕುಂಠಿತ ಅಲ್ಲಿ. ಮಂಡ್ಯದಲ್ಲಿ ಉದ್ಯೋಗ ಅವಕಾಶಗಳಿಲ್ಲ ಅಲ್ಲಿ. ಎಷ್ಟು ಹೋದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಯಾಕೆ ಅಂತಂದ್ರೆ ಈ ನಾಯಕರ ಬದ್ಧತೆ. ಈಗಿದಾರಲ್ಲ, ಈ ಕಾಂಗ್ರೆಸ್ ಆಗಿರ್ಬೋದು, JDS ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇದೆ. ಅಲ್ಲಿ ಬೇರೆ ಬೇರೆ ಎಲ್ಲ ಬೆಳೆಗಳಿಗೆ ನೀರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಉದ್ಯೋಗ ಅವಕಾಶಗಳಿಲ್ಲ, ಕೈಗಾರೀಕರಣ ಇಲ್ಲ ಅಲ್ಲಿ. ಆ ಕಬ್ಬೊಂದು ಬಿಟ್ಟರೆ ಬೇರೆ ಬೆಳೆಗಳು ಬೆಳೆಯೋಕ್ಕಾಗಲ್ಲ ಅಲ್ಲಿ. ಅಂತ ಪರಿಸ್ಥಿತಿಯನ್ನ ಈ ನಾಯಕರು ಮಾಡಿದ್ದಾರೆ. ಇವಾಗ ಏನಾಗಿದೆ, ಇವತ್ತಿನ ಸಮಸ್ಯೆ ಏನಂದ್ರೆ, ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಾನು ಜಮೀನನ್ನು ಕೇಳಿದ್ದೀನಿ ಕೈಗಾರೀಕರಣ ಮಾಡಲಿಕ್ಕೆ, ರಾಜ್ಯ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಅಂದ್ರೆ ಅವ್ರ ಕಡೆಯಿಂದ ಏನೇನು ತೊಂದರೆ ಇದೆ, ನಾನು ರೆಡಿಯಾಗಿದ್ದೀನಿ, ಕೇಂದ್ರದಿಂದ ಯಾವುದೋ ಒಂದು ಕೈಗಾರಿಕೆಗಳನ್ನ ತಂದಿಲ್ಲ ಹಾಕ್ಲಿಕ್ಕೆ, ಅವರ ಮಾತು. ಇದೇ ಮಾತನ್ನ ಮಾಧ್ಯಮಗಳು ಇವ್ರನ್ನ ಕೇಳ್ತಾರೆ, ಯಾರನ್ನ, ಈ ರಾಜ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಚಲುವರಾಯಸ್ವಾಮಿ. ಇವರು ಉತ್ತರ ಕೊಡ್ಲಿಕ್ಕೆ ತಡಬಾಯಿಸ್ತಾರೆ. ಅವ್ರಿಗೆ ಈ ಮಾಧ್ಯಮಗಳಿಗೆ ಉತ್ತರ ಕೊಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅಲ್ಲಿ ನೀವು ಮನುಷ್ಯರ ಅಂತ ಕೇಳ್ತೇನೆ, ಉತ್ತರ ಕೊಡಕ್ಕಾಗ್ದೇನೆ ಮಾಧ್ಯಮದವ್ರನ್ನೇ. ಸ್ವಾಮಿ, ಅಲ್ಲಿ ಕೇಂದ್ರ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದ ತಪ್ಪು, ನಾವು ರೆಡಿಯಾಗಿದ್ದೀವಿ ಅಂತ. ನಿಮ್ಮದೇನು ಕತೆ ಅಂತಂದ್ರೆ, ಯಾರು ನಿಮ್ಗೆ ಹೇಳಿದ್ದು, ಅವ್ರ ಅರ್ಜಿನೇ ಹಾಕಿಲ್ಲ, ಅಲ್ಲಿ ನಾವೇ ಜಾಗಗಳು ತೋರಿಸ್ತೀವಿ, ಯಾವ್ದಾರು ಒಂದು ಕಂಪ್ನಿಗಳನ್ನ ಕೊಡ್ಲಿ ಇಲ್ಲಿಗೆ ನೋಡೋಣ ಅವರು ಅಂತೇಳ್ಬಿಟ್ಟು ಅವರೊಂದು ಸವಾಲು. ನೀವು ಅವರು ಇವರು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಈ ಮಾಧ್ಯಮಗಳು ಕೇಳ್ಕೊಂಡು ವರದಿಗಳು ಮಾಡ್ತಾ ಇದ್ದೇವೆ ಬಿಟ್ರೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಏನಿಲ್ಲ. ಕೇಂದ್ರ ಮಂತ್ರಿಗಳಿಗೆ ನೀವೇ ಒಂದು ಅರ್ಜಿ ಕೊಡ್ಬೋದಾಗಿತ್ತಲ್ಲ, ಪತ್ರ ಬರಿಬೋದಾಗಿತ್ತಲ್ಲ, ಮಂಡ್ಯ ಜಿಲ್ಲೆಗೆ ಕೈಗಾರಿಕೆ ಬೇಕು, ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಜನ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ.